ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಸೊ ಇವಾಗ ಟೈಮ್ 1 ಗಂಟೆ ಆಗಿದೆ. ಇವತ್ತು ಅರುಣ್ ಕುಮಾರ್ಗೆ ಏನೋ ಕೆಲಸ ಇತ್ತು, ಮೈಸೂರಿಗೆ ಹೋಗಬೇಕು ಅಂತ ರೆಡಿ ಆದ. ನಾನು ಬರ್ತೀನಿ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದೆ. ಅವನು ಏನು ಆಪ್ಷನ್ ಇಲ್ಲ, ಚಲೋ ಅಂತ ಅಂದ. ಹೋಗ್ತಿದ್ದೀವಿ ಇವಾಗ ಮೈಸೂರಿಗೆ. ಮದ್ದೂರು ಹತ್ರ ರೀಚ್ ಆಗಿದ್ದೀವಿ. ಫಸ್ಟ್ ಎಲ್ಲಾದರೂ ಊಟ ಮಾಡೋಣ, ಹೊಟ್ಟೆ ಹಸಿವಾಗ್ತಿದೆ ಅಂತ ಅಂದೆ. ಸೊ ಇವಾಗ ಫೈನಲಿ ಹೋಟ್ಲಿಗೆ ಬಂದ್ವಿ. ಊಟ ಕೊಡೋವರೆಗೂ ಟೈಮ್ ಪಾಸ್ ಮಾಡೋಣ ಅಂತ ಫೋನಲ್ಲಿ ಗೇಮ್ಸ್ ಆಡ್ತಾಯಿದ್ವಿ ಇಬ್ಬರು. ಬಂತು ಊಟ. ಸೊ ಊಟ ಇಡ್ಲಿ, ಚಪಾತಿ, ಅನ್ನ, ಸಾಂಬಾರು, ಮದ್ದೂರು ವಡೆ ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ವಿ. ಸೊ ಮೈಸೂರು ರೀಚ್ ಆದ್ವಿ. ಅರುಣೇನೋ ಕೆಲಸ ಇದೆ ಅಂತ ಹೋದ. ನಾನು ಕಾರಲ್ಲೇ ಕೂತ್ಕೊಂಡು ಅವ್ನು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಸುಮ್ಮನೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಕೂತಿದ್ದೆ. ಎಸ್, ವಿ ರೀಚ್ಡ್. ಇಲ್ಲಿಂದ ವ್ಯೂ ತೋರ್ಸೋಕ್ಕೆ ಟ್ರೈ ಮಾಡಿದೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಮೈಸೂರು ಅಂದರೆ ಫಸ್ಟ್ ನೆನಪಾಗೋದೆ ಚಾಮುಂಡಿ ಬೆಟ್ಟ. ಸೊ ಇದು ಒಂದು ಮಸ್ಟ್ ವಿಸಿಟ್ ಪ್ಲೇಸ್. ಯಾಕಂದರೆ ಇಲ್ಲಿ ದೇವಿಯ ದರ್ಶನ ಮಾಡಿಬಿಟ್ಟು ಫುಲ್ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಹಾಗೆ ಯಾಕಂದರೆ ಅದು ಏನೋ ಒಂದು ಪೀಸ್ ಸಿಗುತ್ತೆ, ಏನೋ ಒಂಥರ ಸಮಾಧಾನ ಆಗುತ್ತೆ. ಸೊ ಇಲ್ಲಿಗೆ ಯಾವಾಗಲೂ ಸಾವಿರಾರು ಜನರು ಬರ್ತಾನೆ ಇರ್ತಾರೆ. ಆಮೇಲೆ ನೋಡಿ, ದೇವಸ್ಥಾನದ ಆರ್ಕಿಟೆಕ್ಚರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿಗೆ ಬಂದು ನೀವು ಸ್ಪಿರಿಚುವಾಲಿಟಿ ಜೊತೆ ನೇಚರ್ ಬ್ಯೂಟಿ ಕೂಡ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು, ನಾನಿಲ್ಲಿ ಫಾರಿನರ್ಸ್ನ ನೋಡಿದೆ. ಹೋಗಿ ಮಾತಾಡಿಸಿದ್ದಕ್ಕೆ ಗೊತ್ತಾಯಿತು ಅವರು ಸ್ಪೇನಿಂದ ಬಂದಿರೋದು ಅಂತ. ಕೇಳಿ ನನಗೂ ತುಂಬಾ ಖುಷಿ ಆಯಿತು. ಜಾಸ್ತಿ ಕಾನ್ವರ್ಸೇಷನ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವ್ರಿಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿತ್ತು. ಇವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಏರಿಯಲ್ ವ್ಯೂ ನೋಡಿಕೊಂಡು ಬೋಟಿ ಮಸಾಲ ಮತ್ತು ಕಾರ್ನ್ ತಿಂದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ವ್ಯೂ. ಹಾಗೆ ಹೋಗ್ತಾ ಇವಾಗ ಆನ್ ದ ವೇ ನಾವೇನು ಅಂದ್ಕೊಂಡ್ವಿ ಅಂದರೆ, ಇಲ್ಲಿ ದೇವೇಗೌಡ ಸರ್ಕಲ್ ಹತ್ರ ನಮ್ಗೆ ಗೊತ್ತಿರೋರು ಅಂದರೆ ನಮ್ಮ ಫ್ರೆಂಡ್ ಅವ್ರದ್ದೇನೆ ಒಂದು ಬೇಕ್ರಿ ಇದೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಹೋಗೋಣ ಅಂತ ಬಂದ್ವಿ. ಅರುಣ್ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ತುಂಬ ಕಸ್ಟಮರ್ಸ್ ಇದ್ದರು ಅಂತ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದ. ಸೊ ನಾವು ಮೈಸೂರಿಗೆ ಬಂದಾಗೆಲ್ಲ ಹಾಗೆ ಹೋಗ್ಬಿಡ್ತಾ ಇದ್ವಿ. ಸೊ ಇಲ್ಲ, ಈ ಸಲ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಮೀಟ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. 8:50 ಆಗ್ತಾಯಿದೆ ಟೈಮು. ಸೊ ಮಳವಳ್ಳಿ ಹತ್ರ ರೀಚ್ ಆಗಿದ್ದೀವಿ. ಇಲ್ಲೇ ಮಳವಳ್ಳಿಲಿ ಒಂದು ಹೋಟೆಲ್ ಸಾಗರ್ ಹೋಟೆಲ್ ಅಂತ ಇದೆ. ಇಲ್ಲಿ ಹೋಟೆಲ್ ನ್ಯೂ ಸಾಗರ್ ನೋಡ್ಬೋದು. ಸೊ ಈ ಹೋಟ್ಲಲ್ಲಿ ಅನ್ನ ಸಾಂಬಾರು ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಊಟ ಆರ್ಡ್ರ್ ಮಾಡಿದ್ದ. ನಾನು ಮಂಚೂರಿಯನ್ನು ಮತ್ತು ನೂಡಲ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನೇ ತಿಂದ್ಬಿಟ್ಟು ಅವನು ಕಾಫಿ ಕುಡಿತೀನಿ ಎಂದ. ಸೊ ಆಯಿತು ಅಂತ ಕಾಫಿ ಕುಡಿದ್ಬಿಟ್ಟು ಇಲ್ಲಿಂದ ಹೊರಟ್ವಿ. ಸೊ ಇವಾಗ ಆಲ್ಮೋಸ್ಟು ಟೈಮು 10 ಗಂಟೆ ಆಗ್ತಾ ಇದೆ. ನಾವು ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋ ರೀ. ಚಿಲ್ ದೆನ್, ಬಾಯ್.